ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಅದು ಜನವರಿ 30, 1948ರಂದು ಗೋಡ್ಸೆ ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಲ್ತಾರೆ. ಇದಾದ ಮೇಲೆ ಗೋಡ್ಸೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಲ್ಲ, ಬದಲಾಗಿ ಪೊಲೀಸರಿಗೆ ಶರಣಾಗ್ತಾರೆ. ಕೋರ್ಟಿನಲ್ಲಿ ಗೋಡ್ಸೆ ತಾನು ಈ ಕೃತ್ಯವನ್ನು ಏಕೆ ಮಾಡಿದೆ ಎಂಬುದನ್ನು ತಿಳಿಸ್ತಾರೆ. ಸುಮಾರು 1 ವರ್ಷ 10 ತಿಂಗಳ ಕೋರ್ಟ್ ವಿಚಾರಣೆ ಬಳಿಕ 15 ನವೆಂಬರ್ 1949ರಂದು ಗೋಡ್ಸೆಯನ್ನು ಗಲ್ಲಿಗೇರಿಸಲಾಗುತ್ತೆ. ಅಷ್ಟಕ್ಕೂ ಗೋಡ್ಸೆ ಯಾರು? ಗಾಂಧಿಯನ್ನು ಕೊಲ್ಲುವಂಥದ್ದು ಏನಾಗಿತ್ತು? ಗೋಡ್ಸೆ ತಾನು ಗಾಂಧೀಜಿಯನ್ನು ಕೊಂದು ದೇಶಕ್ಕೆ ಒಳಿತನ್ನೇ ಮಾಡಿದ್ದೇನೆ ಎಂದು ನಿರ್ಭಯವಾಗಿ ನುಡಿದಿದ್ದೇಕೆ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಗೋಡ್ಸೆ ಗಾಂಧೀಜಿಯನ್ನು ಕೊಂದಿದ್ದು ಯಾಕೆ ಎಂದು ತಿಳಿದುಕೊಳ್ಳಬೇಕಾದರೆ ಮೊದಲು ನಾವು ಗೋಡ್ಸೆಯ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕು ಮತ್ತು ಆ ಕಾಲದಲ್ಲಿ ಭಾರತದ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳಬೇಕು. ಗೋಡ್ಸೆ ಹುಟ್ಟಿದ್ದು ಪುಣೆಯ ಬ್ರಾಹ್ಮಣ ಕುಟುಂಬದಲ್ಲಿ. ಚಿಕ್ಕಂದಿನಿಂದಲೇ ಅವರು ರಾಷ್ಟ್ರೀಯತಾವಾದಿ ಸಿದ್ಧಾಂತದಿಂದ ಪ್ರೇರೇಪಿತರಾಗಿದ್ದರು. ಇದರಿಂದ ಅವರು ಹೈಸ್ಕೂಲ್ನಲ್ಲಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿಕೊಳ್ತಾರೆ. ಗೋಡ್ಸೆ ವೀರ ಸಾವರ್ಕರ್ ಮತ್ತು ಗಾಂಧೀಜಿಯವರಿಂದ ಪ್ರೇರೇಪಿತರಾಗಿರ್ತಾರೆ. ಅವರಿಗೆ ಭಾರತದಲ್ಲಿ ಜಾತ್ಯತೀತತೆಯನ್ನು ಕೊನೆಗೊಳಿಸಬೇಕೆಂಬ ಹಂಬಲ ಇತ್ತು. ಹಾಗಾಗಿ ಗೋಡ್ಸೆ ನ್ಯೂಸ್ ಪೇಪರ್ನಲ್ಲಿ ಒಂದೊಂದೇ ಆರ್ಟಿಕಲ್ ಬರೆಯೋಕ್ಕೆ ಶುರು ಮಾಡ್ತಾರೆ. ನಂತರ ತಮ್ಮದೇ ಆದ ಹಿಂದೂ ರಾಷ್ಟ್ರ ಎಂಬ ವಾರ್ತಾಪತ್ರಿಕೆಯನ್ನು ಮರಾಠಿಯಲ್ಲಿ ಪ್ರಾರಂಭಿಸ್ತಾರೆ. 1940ರ ಹೊತ್ತಿಗೆ ಇತರೆ ಭಾರತೀಯರಂತೆ ಸ್ವತಂತ್ರ ಭಾರತವನ್ನು ಕಾಣಬೇಕೆಂಬ ಆಸೆ ಇತ್ತು. 1942ರ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಹಿಂದೂ ರಾಷ್ಟ್ರದಳ ಎಂಬ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಗೋಡ್ಸೆ ತಮ್ಮ ಜೀವನದಲ್ಲಿ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ತುಂಬ ಮಹತ್ವ ಕೊಡ್ತಾ ಇದ್ರು. ಮೊದಲು ಗೋಡ್ಸೆ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿಯನ್ನು ಪೂರ್ಣ ಮನಸ್ಸಿನಿಂದ ಬೆಂಬಲಿಸ್ತಾ ಇದ್ರು. ಆದರೆ ಗಾಂಧೀಜಿ ಅನುಸರಿಸ್ತಿದ್ದ ಅಹಿಂಸಾ ಸಿದ್ಧಾಂತ ಗೋಡ್ಸೆಗೆ ಇಷ್ಟ ಆಗ್ತಾ ಇರಲಿಲ್ಲ. ಗಾಂಧೀಜಿ ತಾನು ಅಹಿಂಸಾ ಮಾರ್ಗ ಅನುಸರಿಸುವುದಿಲ್ಲ, ಎಲ್ಲ ಭಾರತೀಯರು ಅಹಿಂಸಾ ಮಾರ್ಗ ಪಾಲಿಸಬೇಕೆಂದಿದ್ದ ಗೋಡ್ಸೆಗೆ ಸರಿ ಕಾಣಲಿಲ್ಲ. ಗೋಡ್ಸೆ ಪ್ರಕಾರ ಅಹಿಂಸೆ ಅನ್ನೋದು ಪುಸ್ತಕದ ಬದನೆಕಾಯಿ ಇದ್ದಂತೆ. ಬ್ರಿಟಿಷರು ಹೊರಗಿನಿಂದ ಬಂದು ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡುವಾಗ ನಾವು ಭಾರತೀಯರು ಏಕೆ ಅಹಿಂಸೆ ಎಂದು ಕೂರಬೇಕು? ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದಾಗ ರಾಮ ಸೀತೆಯನ್ನು ಕರೆತರಲು ಅಹಿಂಸಾ ಮಾರ್ಗ ಹಿಡಿದರೋ ಅಥವಾ ಯುದ್ಧ ಮಾಡಿದರೋ? ಮಹಾಭಾರತದಲ್ಲಿ ಶ್ರೀಕೃಷ್ಣನು ಕೌರವರ ವಿರುದ್ಧ ಗೆಲುವು ಸಾಧಿಸಲು ಪಾಂಡವರಿಗೆ ಅಹಿಂಸೆ ಅನುಸರಿಸಲು ಹೇಳಿದರೋ ಯುದ್ಧ ಮಾಡಲು ಹೇಳಿದರೋ? ನಮ್ಮ ಧರ್ಮ ಗ್ರಂಥಗಳೇ ನಮಗೆ ಅನ್ಯಾಯವಾದಾಗ ನ್ಯಾಯಕ್ಕಾಗಿ ಹೋರಾಡಿ ಎಂದು ಹೇಳುವಾಗ ಗಾಂಧೀಜಿ ಅಹಿಂಸೆ ಎಂದು ಹೇಳಿ ಶ್ರೀರಾಮ ಹಾಗೂ ಕೃಷ್ಣದೇವರು ನಮಗೆ ಹೇಳಿದ್ದ ಪಾಠಗಳ ವಿರುದ್ಧ ಜನರಿಗೆ ಬೋಧನೆ ನೀಡುತ್ತಿದ್ದಾರೆ. ಇದರಿಂದ ದೇಶವನ್ನು ಅಂಧಕಾರಕ್ಕೆ ತಳ್ತಾ ಇದ್ದಾರೆ ಎಂದು ಗೋಡ್ಸೆ ಗಾಂಧೀಜಿಯನ್ನು ದೂರ್ತಾರೆ. ಇನ್ನು ಬಾಲಗಂಗಾಧರ ತಿಲಕ ಸಾವಿನ ಬಳಿಕ ನ್ಯಾಷನಲ್ ಕಾಂಗ್ರೆಸ್ ಮೇಲೆ ಗಾಂಧೀಜಿ ಪ್ರಭಾವ ಹೆಚ್ಚಾಗಿತ್ತು. ತಾನು ಹೇಳಿದ್ದೇ ಸರಿ, ತಾನು ಹೇಳಿದ್ದೇ ಆಗಬೇಕು, ತಾನು ಹೇಳಿದ್ದನ್ನು ನಾಯಕರು ಕೇಳದಿದ್ದಾಗ ಅವರು ಧರಣಿ ಕುಳಿತುಕೊಳ್ತಿದ್ರು. ತಮಗೆ ಬೇಕಾದ್ದನ್ನು ಕಾಂಗ್ರೆಸ್ ನಾಯಕರಿಂದ ಮಾಡಿಸ್ತಿದ್ರು. ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ನಾಯಕತ್ವ ಚುನಾವಣೆಗೆ ಸ್ಪರ್ಧಿಸಿದಾಗ ಬೋಸರು ಚುನಾವಣೆಗೆ ಗೆಲ್ಲಬಾರದೆಂದು ಗಾಂಧೀಜಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಯಾಕಂದರೆ ಬೋಸರು ಗಾಂಧೀಜಿಯ ಅಹಿಂಸಾ ಧೋರಣೆಯನ್ನು ಬೆಂಬಲಿಸ್ತಾ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಚುನಾವಣೆ ಗೆದ್ದಾಗ ಗಾಂಧೀಜಿ ಇದು ತನಗಾದ ಸೋಲು ಎಂದು ಹೇಳಿಕೊಂಡಿದ್ದರು. ಗಾಂಧೀಜಿ ಮತ್ತು ಬೋಸರ ನಡುವೆ ಮುಂದುವರಿದ ಭಿನ್ನಾಭಿಪ್ರಾಯ. ಬೋಸರು ಕೊನೆಗೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡ್ತಾರೆ. ಕೊನೆಗೆ ಗಾಂಧೀಜಿ ತಾನು ಹೇಳಿದ್ದನ್ನು ಕಾಂಗ್ರೆಸ್ ನಾಯಕರಿಂದ ಮಾಡಿಸುವುದನ್ನು ಗೋಡ್ಸೆ ಸಾಕಷ್ಟು ನೋಡಿದ್ದರು. ಗಾಂಧೀಜಿಯ ಕೆಲ ಮುಸ್ಲಿಂ ಪರ ಧೋರಣೆಗಳು ಮತ್ತು ತಾನು ಹೇಳಿದ್ದನ್ನೇ ಮಾಡಬೇಕು ಎಂಬ ಹಠ ಗೋಡ್ಸೆ ಗಾಂಧೀಜಿಯನ್ನು ದ್ವೇಷಿಸೋಕೆ ಆರಂಭಿಸ್ತಾರೆ ಮತ್ತು ಗಾಂಧೀಜಿಯನ್ನು ಕೊಲ್ಲೋಕೆ 1944ರಲ್ಲಿ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಯಶಸ್ವಿಯಾಗಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಗೋ ಸಮಯ ಹತ್ತಿರವಾದಾಗ ಗಾಂಧೀಜಿಯ ನಿಲುವಿನಿಂದ ಗೋಡ್ಸೆಗೆ ಗಾಂಧೀಜಿಯ ಮೇಲೆ ಕೋಪ ಉಕ್ಕಿ ಬರುವಂತೆ ಮಾಡಿತ್ತು. 1945ರಲ್ಲಿ ಧರ್ಮದ ಆಧಾರದ ಮೇಲೆ 2 ದೇಶಗಳನ್ನು ಮಾಡಬೇಕು ಎಂದಾಗ ಗಾಂಧೀಜಿ ತಾನು ದೇಶ ಒಡೆಯಲು ಬಿಡಲ್ಲ, ದೇಶ ವಿಭಜನೆ ಆಗೋದಾದರೆ ತನ್ನ ಶವದ ಮೇಲೆ ಆಗಬೇಕು ಎಂದಿದ್ರು. 16 ಆಗಸ್ಟ್ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಡೈರೆಕ್ಟ್ ಆಕ್ಷನ್ ಡೇ ಎಂದು ಘೋಷಿಸುತ್ತೆ. ಧರ್ಮದ ಮೇಲೆ 2 ದೇಶಗಳು ಬೇಕು ಎಂಬ ಹೋರಾಟದ ಅಡಿಯಲ್ಲಿ ದೇಶದೆಲ್ಲೆಡೆ ಹಿಂಸಾಚಾರ ಆರಂಭವಾಗುತ್ತೆ. ಹಿಂದೂ ಹಾಗೂ ಮುಸ್ಲಿಮರ ನಡುವೆ ದಂಗೆಗಳು ಪ್ರಾರಂಭವಾಗುತ್ತೆ. ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಅದರ ಪ್ರೈವೇಟ್ ಆರ್ಮಿ ಹಲವಾರು ಹಿಂದೂಗಳನ್ನು ಕೊಲ್ತಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಢಾಕಾ ಹಾಗೂ ಕರಾಚಿಯಲ್ಲಿ ಹಿಂದೂಗಳ ಮಾರಣ ಹೋಮ ಆಗುತ್ತೆ. ಇಡೀ ದೇಶಕ್ಕೆ ಅಹಿಂಸೆ ಪಾಠ ಹೇಳ್ತಿದ್ದ ಗಾಂಧೀಜಿ ಜಿನ್ನಾ ಮತ್ತು ಸಂಗಡಿಗರಿಗೆ ಅಹಿಂಸೆಯನ್ನು ಪಾಲಿಸೋಕೆ ಹೇಳಲ್ಲ. ಗಾಂಧೀಜಿ ಅಹಿಂಸಾ ಪಾಠವನ್ನು ಜಿನ್ನಾ ಚಪ್ಪಲಿಯ ಕೆಳಗೆ ಹಾಕಿ ಹೊಸಕ್ಕೆ ಹಾಕುತ್ತಿದ್ದ. ಆಗಿನ ವೈಸರಾಯ್ ಆಗಿದ್ದ ಲಾರ್ಡ್ ವಾವೆಲ್ಗೂ
ಈ ಹಿಂಸಾಚಾರ ತಡೆಯಲು ಆಗಲಿಲ್ಲ. ಯಾಕಂದರೆ 1935 ಗೌರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ನ ಪ್ರಕಾರ ಅವರ ಪವರ್ ಲಿಮಿಟೆಡ್ ಆಗಿದ್ದವು. ಇದರ ಕಾರಣದಿಂದ ಫೆಬ್ರವರಿ 1947ರಲ್ಲಿ ಲಾರ್ಡ್ ವಾವೆಲ್ ರಾಜೀನಾಮೆಯನ್ನು ನೀಡ್ತಾರೆ. ಗೋಡ್ಸೆ ಪ್ರಕಾರ ಆ ಸಂದರ್ಭದಲ್ಲಿ ಗಾಂಧೀಜಿ ಒಬ್ಬ ಪವರ್ಫುಲ್ ವ್ಯಕ್ತಿ. ಗಾಂಧೀಜಿ ಮಾತನ್ನು ಎಲ್ಲರೂ ಕೇಳ್ತಿದ್ರು. ಕೇಳಲಿಲ್ಲ ಅಂದರೆ ಅವರು ಕೇಳೋ ಹಾಗೆ ಮಾಡೋ ತಾಕತ್ತು ಗಾಂಧೀಜಿಗೆ ಇತ್ತು. ನಾಯಕರುಗಳ ಮನವೊಲಿಸಲು ಕೆಲಸವನ್ನು ಗಾಂಧೀಜಿ ಸುಮಾರು ಮಾಡಿದ್ದರು. ಭಾರತದ ವಿಭಜನೆಯ ವೇಳೆ ಗಾಂಧೀಜಿಗೆ ಜಿನ್ನ ಮನಸ್ಸನ್ನು ಯಾಕೆ ಬದಲಾಯಿಸಲಾಗಲಿಲ್ಲ? ದೇಶದ ವಿಭಜನೆ ತನ್ನ ಸಾವಿನ ನಂತರ ಎಂದಿದ್ದ ಗಾಂಧೀಜಿ ಬದುಕಿರುವಾಗಲೇ ದೇಶ ಒಡೆಯಲು ಹೇಗೆ ಅವಕಾಶ ನೀಡಿದರೋ? ದೇಶ ವಿಭಜನೆಯ ನಂತರ ಹಿಂದೂಗಳು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಮನೆಯನ್ನು ಕಳೆದುಕೊಂಡು ಎಷ್ಟೋ ಹಿಂದೂಗಳು ಮುಸ್ಲಿಮರ ಬಲಾತ್ಕಾರಕ್ಕೆ ಒಳಗಾಗಿ ಪ್ರಾಣ ಕಳೆದುಕೊಂಡರು. ಇದಕ್ಕೆಲ್ಲ ಕಾರಣ ಗಾಂಧೀಜಿ ಎಂದು ಗೋಡ್ಸೆ ಗಾಂಧೀಜಿಯ ವಿರುದ್ಧ ನೀಡಿದ್ದ ಅತಿ ದೊಡ್ಡ ದೂರಾಗಿತ್ತು. ಅದಕ್ಕೆ ಗೋಡ್ಸೆ ಗಾಂಧೀಜಿಯನ್ನು ಮಾಸ್ ಮರ್ಡರರ್ ಎಂದು ಕರೆದರು. ಸ್ವಾತಂತ್ರ್ಯದ ನಂತರ ಕಾಶ್ಮೀರದ ಸಮಸ್ಯೆ ಉಂಟಾದಾಗ ಕಾಶ್ಮೀರದ ಪ್ರಕಾರ ಆಗ ಭಾರತ 55 ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗಿತ್ತು. ಆಗ ಸರ್ದಾರ್ ಪಟೇಲರು ಪಾಕಿಸ್ತಾನ ಕಾಶ್ಮೀರದಿಂದ ಹಿಂದೆ ಹೋದರೆ ಅಷ್ಟೇ ಆ ಹಣ ಕೊಡಲಾಗುವುದು ಎಂದಿದ್ದರು. ಆ ಸಮಯದಲ್ಲಿ ಪಾಕಿಸ್ತಾನಿಯರಿಗೆ ಆ ಹಣ ಕೊಟ್ಟರೆ ಆ ಹಣ ಮಿಲಿಟರಿಗೆ ಬಳಸಿ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ. ಕಾಶ್ಮೀರದಲ್ಲಿ ಮುಸ್ಲಿಂ ಆರ್ಮಿ ಬಂದು ಜನರ ಮೇಲೆ ಮಾಡಿದ ಕೃತ್ಯಗಳನ್ನು ಹೇಳೋದಕ್ಕೂ ಆಗಲ್ಲ. ಆದರೆ ಆ ಸಮಯದಲ್ಲಿ ಗಾಂಧೀಜಿ ಮಧ್ಯಪ್ರವೇಶಿಸಿ ಭಾರತ ಹಣವನ್ನು ಕೊಡಲೇಬೇಕು ಎಂದು ಭಾರತ ಸರ್ಕಾರಕ್ಕೆ ಒತ್ತಾಯಿಸಿದರು. ನಾಯಕರು ಈ ಒತ್ತಾಯಕ್ಕೆ ಮಣಿಯದೇ ಇದ್ದಾಗ ತಮ್ಮ ಮಾರಕಾಸ್ತ್ರ ಪ್ರಯೋಗಿಸಿದರು. ಅದೇ ಉಪವಾಸ ಸತ್ಯಾಗ್ರಹ. 79 ವರ್ಷದ ಮುದಿಪ್ರಾಯದ ಗಾಂಧೀಜಿ ತಾನು ಸತ್ರು ಪರವಾಗಿಲ್ಲ ಎಂದು ಪಾಕಿಸ್ತಾನಕ್ಕೆ ನೆರವು ಮಾಡಿದ್ದನ್ನು ಗಾಂಧೀಜಿಯ ಆರೋಗ್ಯದ ದೃಷ್ಟಿಯಿಂದ ಭಾರತೀಯ ನಾಯಕರು ಹಣ ಕೊಟ್ಟಿದ್ದನ್ನು ನೋಡಿ ಗೋಡ್ಸೆ ಇನ್ನೂ ಈ ವ್ಯಕ್ತಿ ಬದುಕಿರಬಾರದು ಎಂದು ನಿರ್ಧಾರ ಮಾಡ್ತಾರೆ. ಈ ವ್ಯಕ್ತಿ ಬದುಕಿರುವವರೆಗೆ ಭಾರತ ಸರ್ಕಾರ ಪ್ರಾಕ್ಟಿಕಲ್ ನಿರ್ಧಾರ ತೆಗೆದುಕೊಳ್ಳಲ್ಲ. ಗಾಂಧಿಗೆ ತಮಗೆ ಇಷ್ಟ ಬಂದಂತೆ ಕೆಲಸ ಮಾಡಿಸ್ತಾರೆ. ಹೀಗೆ ಹಂತ ಹಂತವಾಗಿ ಭಾರತವನ್ನು ಪಾಕಿಸ್ತಾನದ ಅಧೀನ ಮಾಡಿಬಿಡ್ತಾರೆ ಎಂದು ನಿರ್ಧರಿಸಿ ಜನವರಿ 20, 1948ರಂದು ಗ್ರೆನೇಡ್ ಬಳಸಿ ಗಾಂಧೀಜಿಯನ್ನು ಕೊಲ್ಲಲು ಪ್ರಯತ್ನಿಸ್ತಾರೆ. ಆದರೆ ಈ ಪ್ರಯತ್ನ ಹುಸಿಯಾಗುತ್ತೆ. ಇದಾದ 10 ದಿನಗಳ ಬಳಿಕ 30 ಜನವರಿ 1948ರಂದು ರಿವಾಲ್ವರ್ ಬಳಸಿ ಗಾಂಧೀಜಿಯನ್ನು ಹತ್ಯೆ ಮಾಡ್ತಾರೆ. ಕೋರ್ಟ್ನಲ್ಲಿ ತಾನು ಯಾಕೆ ಗಾಂಧೀಜಿಯನ್ನು ಕೊಂದೆ ಎಂಬ ವಿಷಯವನ್ನು ಹೇಳ್ತಾರೆ. ಗಾಂಧೀಜಿಯನ್ನು ಕೊಂದಿದ್ದರ ಬಗ್ಗೆ ನನಗೆ ಯಾವ ಪಶ್ಚಾತ್ತಾಪವೂ ಇಲ್ಲ. ಗಾಂಧೀಜಿಯನ್ನು ಕೊಂದು ನಾನು ದೇಶಕ್ಕೆ ಒಳಿತನ್ನೇ ಮಾಡಿದ್ದೇನೆ. ಗಾಂಧೀಜಿ ಇಲ್ಲದ ರಾಜಕೀಯ ಪ್ರಾಯೋಗಿಕವಾಗಿರುತ್ತೆ ಮತ್ತು ಬಲಶಾಲಿಯಾಗಿರುತ್ತೆ. ಗಾಂಧೀಜಿ ಮಾಡಿದ ತಪ್ಪುಗಳಿಗೆ ಈ ದೇಶದ ಕಾನೂನು ಖಂಡಿತ ಶಿಕ್ಷೆಯನ್ನು ವಿಧಿಸಲಾರದು. ಹಾಗಾಗಿ ಕಾನೂನನ್ನು ನಾನೇ ನನ್ನ ಕೈಗೆ ತಗೊಂಡು ಅವರ ಕೃತ್ಯಗಳಿಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿದ್ದೇನೆ. ನಿಮ್ಮೆಲ್ಲರ ಕಣ್ಣಲ್ಲಿ ನಾನೊಬ್ಬ ಆರೋಪಿ. ನಾನು ಮಾಡಿದ ಕೆಲಸಕ್ಕೆ ನನಗೆ ಶಿಕ್ಷೆಯಾಗುತ್ತೆ ಅಂತ ಗೊತ್ತು. ನೀವು ಯಾವ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತೇನೆ. ನನಗೆ ಯಾರ ದಯೆ ದಾಕ್ಷಿಣ್ಯವೂ ಬೇಕಾಗಿಲ್ಲ. ಪ್ರಾಮಾಣಿಕ ಇತಿಹಾಸಕಾರರು ದೇಶದ ಇತಿಹಾಸ ಬರೆಯುವಾಗ ಖಂಡಿತ ನನ್ನ ಕೆಲಸವನ್ನು ಶ್ಲಾಘಿಸುತ್ತಾರೆ. ದೇಶದ ಜನರು ಒಂದಲ್ಲ ಒಂದು ದಿನ ನನ್ನನ್ನು ಅರ್ಥ ಮಾಡಿಕೊಳ್ತಾರೆ ಎಂದು ಕೋರ್ಟ್ನಲ್ಲಿ ಗೋಡ್ಸೆ ನಿರ್ಭಯವಾಗಿ ನುಡಿಯುತ್ತಾರೆ. ಗೋಡ್ಸೆ ಕೋರ್ಟ್ನಲ್ಲಿ ಹೇಳಿದ ಯಾವ ವಿಷಯಗಳು ಸಾರ್ವಜನಿಕರಿಗೆ ತಿಳಿಯಬಾರದೆಂದು ಎಲ್ಲ ಮಾಧ್ಯಮದವರ ಮೇಲೆ ನಿರ್ಬಂಧ ಹೇರುತ್ತೆ. ತನ್ನ ವಿಷಯಗಳನ್ನು ಜನರಿಗೆ ತಲುಪಿಸಬೇಕೆಂದು ಎಲ್ಲ ವಿಷಯಗಳನ್ನು ಒಂದು ಪುಸ್ತಕದಲ್ಲಿ ಬರೀತಾರೆ. ಈ ಪುಸ್ತಕದ ಬಿಡುಗಡೆ ಭಾರತ ಸರ್ಕಾರ ಅನುಮತಿ ನೀಡೋದಿಲ್ಲ. ಅದು ಕೊನೆಗೆ ಬಿಡುಗಡೆಯಾಗಿದ್ದು 2015ರಲ್ಲಿ. ನಾನು ಹೇಳಿದ ಈ ವಿಷಯಗಳೆಲ್ಲವೂ ವೈ ಐ ಕಿಲ್ಡ್ ಗಾಂಧಿ ಪುಸ್ತಕದಿಂದ ಪಡೆದದ್ದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಪುಸ್ತಕವನ್ನು ನೀವು ಕೂಡ ಓದಬಹುದು. ಹೆಚ್ಚಿನ ಮಾಹಿತಿಗಳು ಈ ಒಂದು ಪುಸ್ತಕದಲ್ಲಿವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.